ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಈವ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಸ್ವಲ್ಪ ಕೆಂಗೇರಿಗೆ ಹೋಗಬೇಕಿತ್ತು. ಸೊ ಅದಕ್ಕೆ ನಾನು ಮೊದಲೇ ರೆಡಿ ಆಗಿಬಿಟ್ಟಿದ್ದೀನಿ. ಆಮೇಲೆ ಸಾತ್ವಿಕ್ ಕೂಡ ಎದ್ಬಿಟ್ಟಿದ್ದಾನೆ. ಅವನಿಗೆ ಹೊಟ್ಟೆ ಹಸಿವು ಅಂತ ಹೇಳ್ತಾ ಇದ್ದಾನೆ. ಅವನಿಗೆ ರೈಸ್ ಮಾಡಿದ್ದೀನಿ, ಬಟ್ ಸಾಂಬಾರೇನು ಮಾಡಿಲ್ಲ. ಅವನಿಗೆ ಪಿಜ್ಜಾ ಬೇಕು ಅಂತಾನೆ ಇದ್ದಾನೆ. ಸೊ ಇವಾಗ ನಾನು ಒಂದು ಎಗ್ ಸಾಂಬಾರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಆ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ. ಸೊ ಕೆಂಗೇರಿಗೆ ಸಾಂಬಾರ್ ಮಾಡಿ ಅವ್ನಿಗೆ ಊಟ ಮಾಡಿಸಿ ಆನಂತರ ಹೊರಡಬೇಕು. ಅವ್ನು ಪಾರ್ಕಿಗೆ ಹೋಗೋಣ ಅಂತ ಇದ್ದಾನೆ. ಇವಾಗ ಆಲ್ರೆಡಿ ತುಂಬಾನೇ ಟೈಮ್ ಆಗಿದೆ ಅಂತ ನಾನು ಸಾಂಬಾರ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಜಾರ್ಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಿದ್ದೀನಿ. ಮತ್ತೆ ಒಂದು ಟೊಮೊಟೊ ತಗೊಂಡಿದ್ದೀನಿ. ಮತ್ತೆ ಒಂದು ಈರುಳ್ಳಿ ತಗೊಂಡಿದ್ದೀನಿ. ಸೊ ಒಂದು ಬೆಳ್ಳುಳ್ಳಿನೂ ಕೂಡ ಬಿಡಿಸಿ ಹಾಕೊಂಡಿದ್ದೀನಿ. ಮತ್ತೆ ಸ್ವಲ್ಪ ಶುಂಠಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಹುರ್ಗಡ್ಲೆ ಮತ್ತೆ ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ. ಈ ಎಗ್ ಸಾಂಬಾರ್ ಮಾಡೋದಂತೂ ತುಂಬಾನೇ ಈಸಿ ನನ್ನ ಪ್ರಕಾರ. ನಾನಂತೂ ಕ್ವಿಕ್ ಆಗಿ ಒಂದು ಅರ್ಧ ಗಂಟೆಲೆ ರೆಡಿ ಮಾಡ್ಕೊಬಿಡ್ತೀನಿ. ಮತ್ತೆ ಚಕ್ಕೆ ಮತ್ತೆ ಲವಂಗನ ಸ್ವಲ್ಪ ಹಾಕೊಂಡು ಅದನ್ನ ಗ್ರೈಂಡ್ ಮಾಡ್ಕೊಳ್ತೀನಿ. ಮತ್ತೆ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ತಾ ಇದ್ದೀನಿ. ಸೊ ಇದನ್ನ ಎಷ್ಟು ಕ್ವಿಕ್ ಆಗಿ ರೆಡಿ ಮಾಡ್ಬೋದು ಅಂತಂದ್ರೆ ಅರ್ಧ ಗಂಟೆಗಿಂತ ಮುಂಚೆನೆ ಹಾಕ್ಬಿಡುತ್ತೆ. ಅಷ್ಟೊಂದು ಈಸಿ ಇದೆ ಈ ಸಾಂಬಾರ್. ಸೊ ನಾನು ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡು ರುಬ್ಕೊಂಡು ಇಟ್ಕೊಂಡಿದ್ನಲ್ಲ, ಸೊ ಅದನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ನಮಗೆ ಹಸಿ ಸ್ಮೆಲ್ ಹೋಗೋ ತನಕ ನಾವು ಎಣ್ಣೆಲೆ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಅದ್ರ ಹಿಂದೆನೆ ನೀರು ಹಾಕ್ಬಿಟ್ರೆ ಟೇಸ್ಟ್ ಕೂಡ ಇರಲ್ಲ. ಅದಕ್ಕೋಸ್ಕರ ಎಣ್ಣೆಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಳ್ತಾ ಇದ್ದೀನಿ. ಮತ್ತೆ ಒಂದು ರೆಡ್ ಚಿಲ್ಲಿ ಪೌಡರ್ನ 2 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಅದು ಮನೇಲೆ ಮಾಡಿಸಿರ್ತಕ್ಕಂಥ ರೆಡ್ ಚಿಲ್ಲಿ ಪೌಡರ್. ಮತ್ತೆ ಧನಿಯಾ ಪೌಡರ್ 1 ಸ್ಪೂನ್, ಗರಂ ಮಸಾಲ 1 ಸ್ಪೂನು, ಮತ್ತೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಅದನ್ನ ಕುದಿಸ್ಕೊಳ್ಬೇಕು. ಅದಾದ್ಮೇಲೆ ಕುದಿಸ್ಕೊಂಡಾದ್ಮೇಲೆ ನಾವು ಎಗ್ ಹಾಕ್ಬಿಟ್ಟು ಬಾಯ್ಲ್ ಮಾಡಿದ್ರೆ ಸಾಕು. ನೋಡಿ, ಇಷ್ಟು ಕುದಿ ಬಂದ್ಮೇಲೆ ನಾವು ಮೊಟ್ಟೆನ ಹಾಕ್ಬೇಕಾಗುತ್ತೆ. ಅದಕ್ಕೋಸ್ಕರ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಮೊಟ್ಟೆನ ಹಾಕೊಳ್ಬೇಕು. ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಎಗ್ ಸಾಂಬಾರ್ ಅನ್ಸ್ಕೊಳ್ಳಲ್ಲ. ಎಗ್ ಏನದು ಗೊಜ್ಜು ತರ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಎಲ್ಲ ಮಿಕ್ಸ್ ಆಗ್ಬಿಡುತ್ತೆ. ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೊಟ್ಟೆನ ಹಾಕೊಂಡು ಮತ್ತೆ ಅದನ್ನ ಬಾಯ್ಲ್ ಮಾಡ್ಕೊಳ್ತೀನಿ. ಸದ್ಯಕ್ಕೆ ಊಟ ರೆಡಿ ಆಗೋವ್ರಿಗೆ ಸಾತ್ವಿಕ್ ಅಂತೂ ಅಡುಗೆ ಮಾಡ್ಬೇಕಾದ್ರೆ ಮೇಲೆತ್ಕೋ ಅಂತ ಅಂತಿರ್ತಾನೆ. ಯಾವಾಗ್ಲೂ ಬಂದು ಇಲ್ಲೇ ಕೂತಿರ್ತಾನೆ ನನ್ನ ಜೊತೆನೆ. ಸೊ ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮತ್ತೆ ಅಲ್ಲಿವರೆಗೆ ಸಾಂಬಾರ್ ಕೂಡ ರೆಡಿ ಆಯ್ತು. ನಾವು ಬೇಗ ಊಟ ಮಾಡ್ಕೊಳ್ಳೋಣ. ಹೊರಗಡೆ ಹೋಗ್ಬೇಕಂದ್ರೆ ತುಂಬಾ ಖುಷಿನೇ ಒಂಥರ. ಎಷ್ಟೊತ್ತಿಗೂ ಹೊರಗಡೆ ಹೋಗ್ಬಿಡ್ತೀವೋ ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದು ವಾರ ಪೂರ್ತಿ ಮನೇಲೇ ಇರ್ತೀವಿ. ತುಂಬಾ ಬೋರ್ ಆಗಿರುತ್ತೆ ನನಗೂ ಸಾತ್ವಿಕ್ಕು. ಸೊ ಅದಕ್ಕೋಸ್ಕರ ಊಟ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ವಿ. ಮತ್ತೆ ಸಾತ್ವಿಕ್ ನನಗೋಸ್ಕರ ನೀರು ತಗೊಂಡ್ ಬರ್ತೀನಿ ಅಂತ ಹೋಗ್ತಿದ್ದಾನೆ. ನಾನಂತೂ ನೀರನ್ನೇ ಮರ್ತ್ಬಿಟ್ಟು ಕೂತಿದ್ದೆ. ಸೊ ಅವ್ನು ನೋಡಿ ನನಗೆ ನೀರು ತಂದು ಕೊಡ್ತಾ ಇದ್ದಾನೆ. ಬಾ ಕೂತ್ಕೋ. ಮೊಟ್ಟೆ ತಿಂತೀನಿ ಅಂದ್ಯಲ್ಲ. ನಾನು ಸಾತ್ವಿಕ್ ಇಬ್ರು ಕೂಡ ಊಟ ಮಾಡಿ ಮುಗಿಸಿದ್ವಿ. ಅಷ್ಟರಲ್ಲೇ ಹಸ್ಬೆಂಡ್ ಕೂಡ ಮನೆಗೆ ಬಂದ್ರು. ಬೇಗ ಹೊರಡ್ಬೇಕಿತ್ತಲ್ಲ, ಅವರು ಕೂಡ ಬೇಗ ಬಂದಿದ್ದಾರೆ. ಇಲ್ಲಾಂದ್ರೆ ಲೇಟ್ ಮಾಡ್ತಿದ್ರು ಇಷ್ಟು ದಿನ. ಸೊ ಇವತ್ತು ಬೇಗ ಬಂದಿದ್ದಾರೆ. ಸಾತ್ವಿಕ್ ಅಂತೂ ತುಂಬಾನೇ ಖುಷಿ. ಅವ್ರ ಪಪ್ಪನ ಮಾತಾಡ್ಸೋದ್ರಲ್ಲೇ ಬ್ಯುಸಿ ಆಗ್ಬಿಡ್ತಾನೆ. ಅವ್ನು ಬಂದ್ರೆ ಸಾಕು ನನ್ನೇ ಮರ್ತು ಬಿಡ್ತಾನೆ. ಅಷ್ಟೊಂದು ಖುಷಿ ಪಡ್ತಾನೆ ಅವ್ರ ಪಪ್ಪ ಬಂದ್ರೆ. ಹೌದು, ಏನು ವಾವ್, ಯಾವಲ್ಲದು? ನಾನಂತೂ ರೆಡಿ ಆಗಿಬಿಟ್ಟಿದ್ದೆ ಆಲ್ರೆಡಿ. ಮತ್ತೆ ಸಾತ್ವಿಕ್ಗೆ ಬಟ್ಟೆ ಚೇಂಜ್ ಮಾಡಿಬಿಟ್ಟು ಹಾಗೆ ಹೋಗ್ತಾ ಇದ್ದೀವಿ. ಹಸ್ಬೆಂಡ್ ಕೂಡ ಅದೇ ಆಫೀಸ್ ಬಟ್ಟೆಲ್ಲೇ ಬರ್ತಾ ಇದ್ದಾರೆ. ಯಾಕಂದ್ರೆ ಬಂದ್ಮೇಲೆ ಅವರು ಒಟ್ಟಿಗೆ ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಬಿಟ್ಟು. ಸೊ ಹೊರಗಡೆ ನಾನು ಏನಕ್ಕೆ ಹೋಗ್ತಾ ಇದ್ದೀನಿ ಅಂತಂದ್ರೆ ನಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿನ ತಗೊಂಡಿದ್ದೆ. ಸೊ ಅದನ್ನ ಬ್ಲೌಸ್ ಸ್ಟಿಚ್ಗೆ ಹಾಕಬೇಕಿತ್ತು. ಸೊ ಹಾಗೆ ಸಾತ್ವಿಕನ್ನು ಕೂಡ ಹೊರಗಡೆ ಕರ್ಕೊಂಡು ಹೋಗಿರ್ಲಿಲ್ಲ. ಪಾರ್ಕಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇಷ್ಟೊಂದು ಟೈಮ್ ಆಗಿದೆ. ಅದರಲ್ಲಿ ಇವನು ಪಾರ್ಕಿಗೆ ಬೇರೆ ಹೋಗ್ಬೇಕು ಅಂತ ಇದ್ದಾನೆ. ಮಳೆ ಬೇರೆ ಇತ್ತು. ಏನಾಗುತ್ತೋ ನೋಡ್ಕೊಂಡು ಬರೋಣ. ಮೊದಲು ಇವಾಗ ನಾನು ಬ್ಲೌಸನ್ನು ಸ್ಟಿಚಿಂಗ್ ಕೊಡಬೇಕಿತ್ತು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ.
ನಾನು ಲಾಸ್ಟ್ ಟೈಮ್ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದು ಇದೇ ಶಾಪಲ್ಲಿ. ಸೊ ಅಲ್ಲಿ ನನಗೆ ಇಷ್ಟ ಆಯಿತು, ಅದಕ್ಕೋಸ್ಕರ ಮತ್ತೆ ಅಲ್ಲೇ ಸ್ಟಿಚಿಂಗ್ ಕೊಡೋಣ ಅಂತ ಅಂದ್ಬಿಟ್ಟು ಬಂದೆ. ಸಾತ್ವಿಕ್ ನೋಡಿ ಬಗ್ಗಿ ಬಗ್ಗಿ ನೋಡ್ತಾ ಇದ್ದಾನೆ. ಅಲ್ಲಿ ಸ್ವಲ್ಪ ಕಾಣಿಸ್ತಿರ್ಲಿಲ್ಲ, ಇವನು ಹೈಟ್ ಇಲ್ಲ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇರಲಿಲ್ಲ, ಅದಕ್ಕೆ ನೋಡ್ತಾ ಇದ್ದಾನೆ ಅಲ್ಲಿ. ಸೊ ಇಲ್ಲಿ ನಾವು ಬ್ಲೌಸ್ ಸ್ಟಿಚಿಂಗ್ ಕೊಟ್ಬಿಟ್ಟು ಮತ್ತೆ ನಾವು ಸಾತ್ವಿಕ್ ಹಾಲು ಕೇಳ್ದೆ, ನಂದಿನಿ ಪಾರ್ಲರಲ್ಲಿ ಹಾಲು ತಗೊಟ್ವಿ ಮತ್ತೆ ಹೋಗ್ತಾ ಇದೀವಿ ಇವಾಗ. ಸೊ ಇಲ್ಲಿ ಪಾರ್ಕಿಗೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಪಾರ್ಕಲ್ಲಿ ನೋಡಿದ್ರೆ ತುಂಬಾನೇ ಮಳೆ ಬಂದ್ಬಿಟ್ಟು ಎಲ್ಲ ಕೆರೆ ತರ ನೀರೆಲ್ಲ ನಿಂತ್ಕೊಬಿಟ್ಟಿತ್ತು. ಸೊ ಸಾತ್ವಿಕ್ಗೆ ಎಲ್ಲಾನು ತೋರ್ಸ್ಕೊಂಡ್ ಬಂದ್ವಿ ಒಳಗಡೆ ಹೋಗಿ. ಮತ್ತೆ ಮಳೆ ಬರ್ತಿರೋದ್ರಿಂದ ಇವನು ಆಟ ಆಡೋದಿಕ್ಕೂ ಆಗಲ್ಲ, ಮತ್ತೆ ಒದ್ದೆ ಆಗಿದೆ ನಾನು ಕುತ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದ. ಪಾರ್ಕಲ್ಲಿ ಅಷ್ಟೊಂದು ಒದ್ದೆ ಆಗಿದ್ರು ಕೆಲವೊಂದು ಆಟ ಆಡ್ಬೋದಿತ್ತು, ಬಟ್ ಸಾತ್ವಿಕ್ಗೆ ಯಾಕೋ ಇಷ್ಟ ಆಗ್ಲಿಲ್ಲ, ಒದ್ದೆ ಆಗುತ್ತೆ ನಾನು ಕುತ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದ. ಮತ್ತೆ ನಾವು ಗೋಲ್ಗಪ್ಪ ತಿನ್ನೋಣ ಅಂತ ಒಂದು ಶಾಪಿಗೆ ಬಂದ್ವಿ. ಸೊ ಇಲ್ಲಿ ನೋಡಿದ್ರೆ ಯಾರು ಕಾಣ್ತಾನೆ ಇಲ್ಲ. ಸ್ವಲ್ಪ ಹೊತ್ತು ಒಂದ್ 2 ನಿಮಿಷ ಇದ್ವಿ, ಮತ್ತೆ ಆ ನಂತರ ಬಂದ್ರು ಅವರು. ನಾವು ಗೋಲ್ಗಪ್ಪನ ತಿನ್ಕೊಂಡು ಮನೆಗೆ ಹೊರಡ್ತೀವಿ. ಈ ಮಳೆಯಲ್ಲಿ ಮಾರ್ನಿಂಗ್ ಆಗ್ಬೋದು ಈವ್ನಿಂಗ್ ಆಗ್ಬೋದು ಹೊರಗಡೆ ಹೋಗೋದಕ್ಕೆ ತುಂಬಾನೇ ಒಂಥರ ಬೋರ್ ಆಗ್ಬಿಡುತ್ತೆ. ಸೊ ಯಾಕೆಂದ್ರೆ ಮಳೆ ಬಂದ್ಬಿಟ್ಟು ಎಲ್ಲ ಒದ್ದೆ ಆಗಿ ನಮ್ಗೆ ಚಳಿ ಇರುತ್ತೆ, ಮತ್ತೆ ಯಾವಾಗ ಮಳೆ ಬರುತ್ತೆ ಅಂತಾನೂ ಗೊತ್ತಾಗಲ್ಲ. ಸೊ ನಾವು ಬೇಗ ಹೊರಡ್ತಾ ಇದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.